ನನ್ನ ನೆಚ್ಚಿನ ಕೃಷಿ ಬಾಂಧವರೇ, ಹಾಬಿ ಗಾರ್ಡನಿಂಗ್ ಅಂಡ್ ಕಲೆಕ್ಷನ್ ಈ ಚಾನೆಲ್ ನಿಮಗೆ ಮಗದೊಮ್ಮೆ ಸ್ವಾಗತ ಬಯಸುತ್ತಿದ್ದೇನೆ. ಮಿತ್ರರೇ, ನಾನು ಇವತ್ತು ಆಡುಗಳಲ್ಲಿ ಬರುವ ಒಂದು ಅದ್ಭುತವಾದ ತಳಿಯಾಗಿರುವುದ ಉಸ್ಮಾನಾಬಾದಿ ಈ ತಳಿಯ ಆಡಿನ ಬಗ್ಗೆ ಮಾಹಿತಿ ಒಳಗೊಂಡಂತಹ ವಿಡಿಯೋ ಮಾಡ್ತಿದ್ದು, ಇಲ್ಲಿ ನಾನು ಮುಖ್ಯವಾಗಿ ತಳಿಯ ಪ್ರಾಮುಖ್ಯತೆ, ಬೆಳೆಸುವ ರೀತಿ, ಬೇಕಾದಂತಹ ಹಟ್ಟಿ ವ್ಯವಸ್ಥೆ, ಆಹಾರ, ನೀರು, ವಾತಾವರಣ, ತಗಲುವ ಖರ್ಚು, ಗಳಿಸಬಹುದಾದಂತಹ ಆರ್ಥಿಕ ಲಾಭ ಇತ್ಯಾದಿ ವಿಷಯಗಳ ಬಗ್ಗೆ ಮಾಹಿತಿ ನೀಡುತ್ತಿದ್ದು, ಇದಕ್ಕಿಂತ ಮೊದಲು ನಮ್ಮ ಕೃಷಿ ಆಧಾರಿತ ಕನ್ನಡ ಚಾನೆಲ್ ಅನ್ನು ಪ್ರೋತ್ಸಾಹಿಸಲು, ಉಳಿಸಲು, ಬೆಳೆಸಲು ತಾವೆಲ್ಲರೂ ಸಬ್ಸ್ಕ್ರೈಬ್, ಲೈಕ್, ಶೇರ್ ಮಾಡುವರೆ ಆಗ್ರಹಿಸುತ್ತೇನೆ. ಇನ್ನು ವಿಷಯದ ಕಡೆಗೆ ಹೋಗುವುದಾದ್ರೆ, ಈ ಉಸ್ಮಾನಾಬಾದಿ ತಳಿಯು ಅತ್ಯಂತ ಹಳೆಯ ಅನಾದಿ ಕಾಲದಿಂದಲೂ ಮಹಾರಾಷ್ಟ್ರದ ಉಸ್ಮಾನಾಬಾದ್ ಪ್ರದೇಶದಲ್ಲಿ ತುಂಬಾ ಪ್ರಮಾಣದಲ್ಲಿ ಬೆಳೆಸಿಕೊಳ್ಳಲಾಗ್ತಿತ್ತು. ಇಂದಿನ ಬೇಡಿಕೆಗೆ ಅನುಸಾರವಾಗಿ ಕಮರ್ಷಿಯಲ್ ಆಗಿ ಅರೆಕಟ್ಟಿಗೆ ಪದ್ಧತಿಯಲ್ಲಿ ಅಥವಾ ಸ್ಟಾಲ್ ಫೀಡಿಂಗ್ ಪದ್ಧತಿಯಲ್ಲಿ ಅಥವಾ ಬಿಟ್ಟು ಸಾಕಾಣಿಕೆ ಮಾಡುವ ಎಲ್ಲ ಪದ್ಧತಿಗಳಿಗೂ ಸೈ ಎನಿಸಿಕೊಂಡಿರುವ ಇದೊಂದು ಮುಖ್ಯವಾದ ತಳಿಯಾಗುತ್ತದೆ. ಇದೊಂದು ಸ್ವದೇಶಿ ತಳಿಯಾಗಿರುವುದರಿಂದ ನಾಟಿ ತಳಿಯಂತೆ ಮಧ್ಯಮ ಗಾತ್ರದ ಗಟ್ಟಿ ದೇಹ ರಚನೆ ಹೊಂದಿರುತ್ತದೆ. ಅದ್ಭುತವಾದಂತಹ ರೋಗ ನಿರೋಧಕ ಶಕ್ತಿ ಹೊಂದಿದ್ದು ಮಾಂಸದ ರುಚಿಯಲ್ಲಿಯೂ ಅತ್ಯುತ್ತಮವಾಗಿರುತ್ತದೆ. ಮುಖ್ಯವಾಗಿ ಇದು ನೋಡಿದ್ರೆ ಕಪ್ಪು ಬಣ್ಣದಲ್ಲಿ ಸಿಗ್ತದೆ. ಮಧ್ಯಮ ಗಾತ್ರವಾಗಿದ್ದರಿಂದ ಒಂದು ಬೆಳೆದ ಗಂಡಾಡು ಸುಮಾರು ಒಂದು 80ರಿಂದ 90 ಕೆಜಿ ಮತ್ತೆ ಹೆಣ್ಣಾಡು 60ರಿಂದ 70 ಕೆಜಿಯಷ್ಟು ದೇಹ ಭಾರ ಹೊಂದುತ್ತದೆ. ಸಾಮಾನ್ಯವಾಗಿ ಇದು 2ರಿಂದ 3 ಮರಿಗಳಿಗೆ ಜನ್ಮ ನೀಡುತ್ತದೆ ಮತ್ತು ಮರಿಗಳಿಗೆ ಬೇಕಾದಷ್ಟು ಹಾಲು ಹೆಣ್ಣಾಡಿನಲ್ಲಿ ದೊರೆಯುತ್ತದೆ. 15 ತಿಂಗಳ ಅವಧಿಯಲ್ಲಿ ಸಾಧಾರಣ 2 ಸಲ ಮರಿ ನೀಡುವ ಸಾಮರ್ಥ್ಯ ಈ ತಳಿಗೆ ಇರ್ತದೆ. ಕಮರ್ಷಿಯಲ್ ಆಗಿ ಸಾಕಾಣಿಕೆ ಮಾಡೋದಾದ್ರೆ ಅರೆಕೊಟ್ಟಿಗೆ ಪದ್ಧತಿಯಲ್ಲಿ ಸಾಕಾಣಿಕೆ ಮಾಡುವುದು ಉತ್ತಮವಾಗಿರುತ್ತು. ಶುದ್ಧ ಗಾಳಿ ಮತ್ತೆ ಶುದ್ಧತೆಯ ದೃಷ್ಟಿಯಲ್ಲಿ ಹಟ್ಟಿಯನ್ನು ನೆಲಮಟ್ಟದಿಂದ ಸಾಧಾರಣ ಒಂದು 6ರಿಂದ 7 ಅಡಿ ಎತ್ತರದಲ್ಲಿ ನಿರ್ಮಿಸಿ ಮಲ ಮೂತ್ರ ಕೆಳಗೆ ಬೀಳುವಂತೆ ವ್ಯವಸ್ಥೆ ಮಾಡಿಕೊಂಡ್ರೆ ರೋಗ ಬಾಧೆಗಳಿಂದ ಆಡುಗಳನ್ನು ರಕ್ಷಿಸಿಕೊಳ್ಳಬಹುದಾಗಿದೆ. ಮತ್ತೆ ಅರೆಕೊಟ್ಟಿಗೆ ಪದ್ಧತಿಯಿಂದ ದಿನದ 3-4 ಗಂಟೆ ಹೊರಗೆ ಬಿಟ್ರೆ ಸೂರ್ಯನ ಬೆಳಕು ಅವುಗಳ ಮೇಲೆ ಬೀಳುವುದರಿಂದ ವಿಟಮಿನ್ ಡಿ ಯ ಪೂರೈಕೆ ಆಗ್ತದೆ. ಇದರಿಂದ ಕ್ಯಾಲ್ಸಿಯಂ ಕೊರತೆಯನ್ನು ಕೂಡ ಸಾಕಷ್ಟು ಮಟ್ಟಿಗೆ ಪೂರೈಕೆ ಮಾಡಿಕೊಳ್ಬಹುದಾಗಿದೆ. ಈ ಅರೆಕೊಟ್ಟಿಗೆ ಪದ್ಧತಿಗೆ ಬೇಕಾದಂತಹ ಜಾಗದ ವ್ಯವಸ್ಥೆ ಇಲ್ಲದವರು ಸ್ಟಾಲ್ ಫೀಡಿಂಗ್ ನಲ್ಲಿಯೂ ಈ ಅನಿವಾರ್ಯವಾಗಿದ್ರೆ ಸಾಯ್ಕೊಳ್ಬಹುದಾಗಿದೆ. ಆದರೆ ಹೆಚ್ಚಿನ ನಿಗಾ ವಹಿಸುವುದು ತುಂಬಾನೇ ಪ್ರಾಮುಖ್ಯ ವಹಿಸಿಕೊಳ್ತದೆ. ನಮ್ಮಲ್ಲಿ ಈ ಕಾಡು ಗುಡ್ಡ ಪ್ರದೇಶ, ಬಯಲು ಪ್ರದೇಶವಿದ್ದಲ್ಲಿ ಇದನ್ನು ನೈಸರ್ಗಿಕವಾಗಿ ಬಿಟ್ಟು ಸಾಕಾಣಿಕೆ ಮಾಡುವುದಾದ್ರೆ ಇಲ್ಲಿ ಹೆಚ್ಚಿನ ಗಮನ ಶ್ರಮ ಪಡುವ ಅವಶ್ಯಕತೆ ಇರುವುದಿಲ್ಲ. ಇದನ್ನು ತುಂಬಾ ಸುಲಭವಾಗಿ ಬೆಳೆಸ್ಕೊಳ್ಬಹುದಾಗಿದೆ. ಯಾವ ಪದ್ಧತಿಯಲ್ಲಿ ನಾವು ಸಾಕಾಣಿಕೆ ಮಾಡುವುದಾದ್ರೂ ಸಹ ಹಸಿಮೇವು, ಒಣಮೇವು ಮತ್ತೆ ಕೆಲವು ದ್ವಿದಳ ಧಾನ್ಯಗಳ ಮಿಶ್ರಣವನ್ನು ಆಡುಗಳಿಗೆ ಖಂಡಿತವಾಗಿಯೂ ಪೂರೈಕೆ ಮಾಡಬೇಕಾಗ್ತದೆ. ಇನ್ನು ಇದಕ್ಕೆ ಈ ಸೈಲೇಜ್ ಮೇವು ಒದಗಿಸಿದಲ್ಲಿ ಆಡಂತಲ್ಲ ಎಲ್ಲ ಪ್ರಾಣಿಗಳು ತುಂಬಾನೇ ದಷ್ಟಪುಷ್ಟವಾಗಿ ಬೆಳೆದು ಉತ್ತಮವಾದಂತಹ ಆರ್ಥಿಕ ಲಾಭವನ್ನು ನಮಗೆ ತಂದು ಕೊಡ್ತದೆ. ಇದು ಉಸ್ಮಾನಾಬಾದಿ ತಳಿಯ ಬಗ್ಗೆ ಸಂಕ್ಷಿಪ್ತವಾದ ಮಾಹಿತಿಯಾಗಿದ್ದು, ನಿಮಗೆ ಇನ್ನೂ ಹೆಚ್ಚಿನ ಮಾಹಿತಿ ಬೇಕಾಗಿದ್ದಲ್ಲಿ ಮತ್ತೆ ಯಾವುದಾದ್ರೂ ಒಂದು ಸಂದೇಹವಿದ್ದಲ್ಲಿ ನೀವು ಖಂಡಿತವಾಗಿಯೂ ಕಮೆಂಟ್ಸ್ ಬಾಕ್ಸ್ ನಲ್ಲಿ ಕಮೆಂಟ್ಸ್ ಮಾಡಿ ತಿಳಿಸಿದ್ರೆ ಖಂಡಿತವಾಗಿಯೂ ಸಮಗ್ರವಾದ ಮಾಹಿತಿಯನ್ನು ನಾವು ಒದಗಿಸಲು ಪ್ರಾಮಾಣಿಕ ಪ್ರಯತ್ನ ಮಾಡಲಾಗುವುದು. ವಿಡಿಯೋ ಆಲಿಸಿದ್ದಕ್ಕೆ ತುಂಬಾನೇ ಧನ್ಯವಾದಗಳು. ಥ್ಯಾಂಕ್ ಯು ವೆರಿ ಮಚ್.